ಈ ದಿನ ವಡಾಪಾವ್ ಮಾಡೋ ವಿಧಾನ ನೋಡೋಣ. ವಡಾಪಾವ್ಗೆ ಆಲೂಗಡ್ಡೆ ಬೇಯಿಸಿರೋವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಓಂಕಾಳು, ಕೊತ್ತಂಬರಿ, ಕರಿಬೇವು, ಪಾವು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು. ಮೊದಲು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು, ಆಲೂಗಡ್ಡೆ ಪಲ್ಯಗೆ ಒಂದು 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಮಿಕ್ಸಿಗೆ ಹಾಕಬೇಕು. ಇಷ್ಟು ತರಿ ಆದರೆ ಸಾಕು. ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಸ್ಟಫಿಂಗಿಗೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ವಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಸಿಡಿಯುತ್ತಂತ ಕ್ಲೋಸ್ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಯಬೇಕು. ಇಷ್ಟಂದ್ರೆ ಸಾಕು. ಇದಕ್ಕೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ರುಚಿ ತಕ್ಕಷ್ಟು ಉಪ್ಪು. ಸ್ಟಫಿಂಗ್ ರೆಡಿ ಆಯಿತು. ಇವಾಗ ಎಣ್ಣೆ ಕಾಯಕ್ಕೆ ಇಡಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಕಟ್ಟಿಗೆಲ್ಲ ಅವು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಗ್ರೀನ್ ಚಟ್ನಿಗೆ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ಶುಂಠಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಟೇಸ್ಟ್ ಬೇರೆ ಬರುತ್ತೆ, ಇದು ಚೆನ್ನಾಗಿರುತ್ತೆ. ಗ್ರೀನ್ ಕಲರ್ ಚೆನ್ನಾಗಿದೆ. ಸ್ವಲ್ಪ ಸ್ಟಫಿಂಗಿಗೆ ಕಡಲೆ ಹಿಟ್ಟು ಹಾಕ್ತೀವಿ, ಅವಂಜಿ, ಅಜ್ವಾನ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಸೋಡಾ ಪುಡಿ, ಕಡಲೆ ಹಿಟ್ಟು. ಆ ಸ್ಟಫಿಂಗ್ಗೆ ಇದು ಮಾಡೋಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ, ಗಂಟೆಲ್ದಾಗಿ. ಇನ್ನೊಂದು ಖಾರ ಮಾಡಿ ತೋರಿಸ್ತಾ ಇದ್ದೀನಿ ನಾನು, ಆ ಸ್ಟಫಿಂಗ್ ಒಳಗಡೆ ಹಿಂಗೆ ಹಾಕೋಕ್ಕೆ. ಕ್ರಿಸ್ಪಿ ಆಗೋವರೆಗೂ ಬಿಡಬೇಕು. ಲೋ ಫ್ಲೇಮ್ನೇ ಬೆಳೆಸ್ಬೇಕು, ಕರಿಯಾಗಿ ಬೇಕಿದೆ. ಯಾಕಷ್ಟು ಕರಿ ಆದ್ರೆ ಸಾಕು. ಕಟ್ ಮಾಡಿ ಸ್ಟಾರ್ಟ್. ರೆಡ್ ಕಲರ್ ಖಾರ ಮಾಡಲಿಕ್ಕೆ ಅದಕ್ಕೊಳಗೆ ಸ್ಟಫಿಂಗ್ ಮಾಡೋದಕ್ಕೆ ಬೆಳ್ಳುಳ್ಳಿ, ಇವು ಬೂಂದಿನ ಜೊಳಗೆ ಹಾಕ್ತಾಯಿದ್ದೀನಿ.
ಉಪ್ಪು, ಖಾರ, ಮಿಕ್ಸಿ ಹಾಕ್ತೀವಿ. ಇಷ್ಟಾದರೆ ಸಾಕು. ಇವಾಗ ಒಳಗಡೆ ಸ್ಟಫಿಂಗಿಗೆ ಬೋಂಡ ಮಾಡೋಣ. ಈ ಥರ ಇದು ಮಾಡ್ಕೊಂಡಿದ್ದೀನಿ. ಈ ಥರ ಆಲೂಗಡ್ಡೆ ಸ್ಟಫಿಂಗು ಇದನ್ನ ಈ ಥರ ಮಾಡ್ಕೋಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾದಿದೆ. ಇವಾಗ ಆಲೂಗಡ್ಡೆ ಇದಾಗ್ತಾಯಿದ್ದೀನಿ ನಾನು. ಪಾವ್ ಕಟ್ ಮಾಡಿದ್ರಿ ಇದಕ್ಕೆ. ಇದಕ್ಕೆ ಗ್ರೀನ್ ಚಟ್ನಿ ಹಾಕ್ತಾ ಇಲ್ಲಿ. ಇದು ಕೆಂಪು ಪುಡಿ ಮಾಡಿದ್ವಲ್ಲ ಅದೊಂದು ಸ್ವಲ್ಪ. ಇವಾಗ ಮಾಡಿರುವಂಥ ಪಾವ್ ಇಡ್ತಾ ಇದ್ದೀನಿ. ಮುಚ್ಚೋರಿ ಬಿಸಿ ಬಿಸಿ ವಡಾ ಪಾವ್ ರೆಡಿ. ವಿತ್ ಮಿರ್ಚಿ.